ನಿಗಮದಲ್ಲಿ ನಡೆದಂಥ ಹಗರಣ 187 ಕೋಟಿಗಳ ಪೈಕಿ 94 ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿ ಆ ದುಡ್ಡನ್ನು ಮಾಡಿದ್ದಾದರೂ ಏನು, ಇಲ್ಲಿ ತನಕ ಆ ದುಡ್ಡು ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ಯುಟಿಲೈಸ್ ಆಯಿತು ಗೊತ್ತೇ ಆಗ್ತಾ ಇಲ್ಲ. ಮತ್ತೊಂದು ಕಡೆ ನಾಗೇಂದ್ರ ಅವರನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮೊದಲಿನಿಂದಲೂ ರಕ್ಷಣೆ ಮಾಡುವಂಥ ಪ್ರಯತ್ನಗಳು ರಾಜ್ಯ ಸರ್ಕಾರದಿಂದ ಆಯಿತಾ? ಯಾಕಂದರೆ ಅವರು ರಾಜೀನಾಮೆ ಕೊಡುವಾಗ ಮಕ್ಕಳಿಗೆ ಪ್ರೈಸ್ ಕೊಟ್ಟಾಗ ಹೇಗೆ ಪೋಸ್ ಕೊಡ್ತಾರೆ, ಅದೇ ರೀತಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಜಮೀರ್ ಅಹ್ಮದ್ ಖಾನ್, ಸಗೀರ್ ಅಹ್ಮದ್ ಖಾನ್ ಇವರೆಲ್ಲ ಜೊತೆಯಾಗಿ ನಿಂತು ಅವರ ರಾಜೀನಾಮೆ ಪತ್ರವನ್ನು ಪಡೆದಿದ್ದರು. ಕೆಲವು ಡೌಟ್ಗಳು ಬರ್ತಾ ಇತ್ತು, ಆ ದುಡ್ಡು ಎಲ್ಲಿ ಹೋಯಿತು? ಯಾಕೆ ನಾಗೇಂದ್ರ ಅವರನ್ನು ಪದೇ ಪದೇ ಒಂದು ರೀತಿಯಲ್ಲಿ ರಕ್ಷಣೆ ಮಾಡುವಂಥ ನಾಟಕಗಳಾಗ್ತಾ ಇತ್ತು? ಒಂದು ಕಡೆ ನಾಗೇಂದ್ರ ಏನು ತಪ್ಪು ಮಾಡಿಲ್ಲ, ದದ್ದಲೇನು ತಪ್ಪು ಮಾಡಿಲ್ಲ ಅಂತೇಳಿ ಪದೇ ಪದೇ DCM ಯಾಕೆ ಹೇಳ್ತಾ ಇದ್ರು? ಹಾಗಿದ್ರೆ ನಾಗೇಂದ್ರ ಅವರ ಆ ಇಲಾಖೆ ಅಥವಾ ನಿಗಮದಿಂದ ಹೋದಂಥ ದುಡ್ಡು ಬೇರೆ ಬೇರೆ ರಾಜಕೀಯ ಅಂದರೆ ಚುನಾವಣಾ ವೇಳೆ ಯುಟಿಲೈಸ್ ಆಯಿತಾ, ಯುಟಿಲೈಸ್ ಮಾಡುವಂಥ ಅಥವಾ ಉಪಯೋಗ ಮಾಡುವಂಥ ಪ್ರಯತ್ನಗಳಾಯ್ತಾ? ಬಟ್ ಸತ್ಯನಾರಾಯಣ ವರ್ಮಾ ಎಂಬಾತನ ಕೈ ಎತ್ತುವಿಕೆಯಿಂದಾಗಿ ಅದು ಫಲಪ್ರದ ಆಗಲಿಲ್ವಾ? ನಾಗೇಂದ್ರನ್ ಟೀಮ್ ಸತ್ಯನಾರಾಯಣ ವರ್ಮಾಗೆ ಧಮಕಿ ಹಾಕಿದ್ದು ಯಾಕೆ? ಈ ನಡುವೆ ಇಡಿ ಇವತ್ತು ವಶಕ್ಕೆ ತೆಗೆದುಕೊಂಡಿದ್ದಲ್ಲ, ಬಂಧನ ಮಾಡಿದೆ. ಇಡಿ ಬಂಧನ ಮಾಡಿದೆ ಅಂತಂದರೆ ಸಖತ್ತಾಗಿರುವಂಥ ಸಬೂತುಗಳು ಅವರಿಗೆ ಸಿಕ್ಕಿದೆ. 3 ತನಿಖೆಗಳಾಗ್ತಾ ಇದೆ. SIT ತನಿಖೆ, ಚಂದ್ರಶೇಖರಯ್ಯ ಅವರು 27ನೇ ತಾರೀಕು ಮೃತಪಟ್ಟರು, ಆತ್ಮಹತ್ಯೆ ಮಾಡಿಕೊಂಡ್ರು. ಹಾಗಾಗಿ ಸರ್ಕಾರ SIT ನೇಮಕ ಮಾಡ್ತು, ಅವರು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. 11 ಜನರನ್ನು ಬಂಧನವಾಗಿದೆ. ಮತ್ತೊಂದು ಕಡೆ ಯೂನಿಯನ್ ಬ್ಯಾಂಕ್ ಅವರು ನಮ್ಮ ಬ್ಯಾಂಕಲ್ಲಿ ಫ್ರಾಡ್ ಆಗಿದೆ ಅಂತೇಳಿ CBIಗೆ ಪತ್ರ ಬರೆದು ಅವರು ಬಂದು ತನಿಖೆ ಮಾಡ್ತಾ ಇದ್ದಾರೆ. ಈ ನಡುವೆ ಹವಾಲಾ ದಂಧೆ ನಡೆದಿದೆ ಅಂಥೇಳಿ ಇಡಿ ಎಂಟ್ರಿ ಕೊಟ್ಟಿದೆ. ಎಲ್ಲ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ದೊಡ್ಡವರ ಬಂಧನದ ಸರಣಿ ಮುಂದುವರೆದಿದೆ. ಮೊದಲು HD ರೇವಣ್ಣ, ಆಮೇಲೆ ಪ್ರಜ್ವಲ್ ರೇವಣ್ಣ, ಆ ನಂತರ ದರ್ಶನ್, ತದನಂತರ ಸೂರಜ್ ರೇವಣ್ಣ ಕೋಳಕ್ಕೆ ಕೈ ಒಡ್ಡಿದ್ದರು. ಇದೀಗ ಮಾಜಿ ಮಂತ್ರಿ ಬಿ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ವಾಲ್ಮೀಕಿ ಹಗರಣ ಕೇಸಲ್ಲಿ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ರು. ಆದರೆ ಸಾಹೇಬ್ರು ನಾನವನಲ್ಲ, ನನಗೇನು ಗೊತ್ತಿಲ್ಲ ಅಂತಿದ್ದಾರೆ. ಆಗ ಆರೋಪಿಗಳ ಟವರ್ ಲೊಕೇಶನ್ ಹಾಗೂ ನಾಗೇಂದ್ರ ಟವರ್ ಲೊಕೇಶನ್ ಮುಂದಿಟ್ಟಾಗ ನಾನು ಟೀ ಕುಡಿಯೋಕೆ ಹೋಗಿದ್ದೆ, ಆರೋಪಿಗಳು ಏನಕ್ಕೆ ಬಂದಿದ್ರು ಅನ್ನೋದು ಗೊತ್ತಿಲ್ಲ ಅಂತಿದ್ದಾರೆ ಮಾಜಿ ಮಂತ್ರಿ. 11 ಆರೋಪಿಗಳ ಬಂಧನ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಲ್ಲಿವರೆಗೆ MD JG ಪದ್ಮನಾಭ್, ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮಾ, ಒಂದು ಕಾಲದಲ್ಲಿ BRS ಪಕ್ಷದ ಅಭ್ಯರ್ಥಿ, ಈಗ ಬಿ ನಾಗೇಂದ್ರ ಆಪ್ತನಾಗಿರೋ ನೆಕ್ಕಂಟಿ ನಾಗರಾಜ್, ಲೆಕ್ಕ ಅಧೀಕ್ಷಕ ಪರಶುರಾಮ್ ದುರ್ಗಣ್ಣನವರ್, ತೆಲಂಗಾಣ ನಿವಾಸಿ ಸತ್ಯನಾರಾಯಣ ಇಟಕಾರಿ, ಸತ್ಯನಾರಾಯಣ ವರ್ಮಾ ಸಂಬಂಧಿ ನಾಗೇಶ್ವರ್ ರಾವ್ ಸೇರಿದಂತೆ 17 ಜನರನ್ನ ಬಂಧಿಸಲಾಗಿದೆ. ಬಸನಗೌಡ ದದ್ದಲ್ಗಾಗಿ ಇಡಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ರು. ಬಂಧನದ ಭೀತಿ ಎದುರಿಸುತ್ತಿರುವ ಕೈ ಶಾಸಕ ದಿಢೀರ್ ನಾಪತ್ತೆಯಾಗಿದ್ರು. ಯಾರ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅಂತ ಮುಂಜಾನೆಯೇ ಯಲಹಂಕದ ನಿವಾಸಕ್ಕೂ ಅಧಿಕಾರಿಗಳು ಭೇಟಿ ನೀಡಿದರು. ಅಲ್ಲಿ ಶಾಸಕರು ಇರದಿದ್ದಕ್ಕೆ ಸರ್ಕಾರಿ ನಿವಾಸಕ್ಕೂ ತೆರಳಿದ್ದರು. ಶಾಸಕರು ಸ್ವಕ್ಷೇತ್ರ ರಾಯಚೂರಿಗೆ ತೆರಳಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳು ಅಲ್ಲಿಗೂ ಹೋದರು. ಆದರೆ ಯಾರ ಸಂಪರ್ಕಕ್ಕೂ ಸಿಗದ ಬಸನಗೌಡ ದದ್ದಲ್ CID SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದರು. SIT ನೋಟಿಸ್ ನೀಡಿದ್ದಕ್ಕೆ CID ಕಚೇರಿಗೆ ಆಗಮಿಸಿದರು. ನನ್ನ ಹೆಸರು ಕೇಳಿ ಬರೋದ್ರಿಂದ ಒಂದು 8 ದಿನ ಆಯಿತು. ತನಿಖೆ ನಡೀತಾ ಇದೆ. ಈಗ ನಿನ್ನೆ ಮತ್ತು ಮೊನ್ನೆ ಇಡಿ ಅವರು ಬಂದು ನನ್ನ ಮನೆ ಸರ್ಚ್ ಮಾಡಿದ್ದಾರೆ. ಸಂಪೂರ್ಣ ಮನೆ ಸರ್ಚ್ ಮಾಡಿ ಎಲ್ಲ ಮಾಹಿತಿಗಳನ್ನು ಏನು ಬೇಕು ಕೇಳಿದ್ದಾರೆ. ನಾನು ಹೇಳಿದ್ದೀನಿ, ಇಲ್ಲ ಅದು ಅಕೌಂಟಿಗೆ ಹಣ ವರ್ಗಾವಣೆ ಆಗಿದೆ ಇಲ್ಲ ಅನ್ನೋದನ್ನು ಅವರು ತನಿಖೆ ನಡೀತಾ ಇದೆ. ಈಗ ಗೊತ್ತಾಗ್ತದೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದು ಅಕೌಂಟಬಿಲಿಟಿ ಇರ್ತದೆ, ಎಲ್ಲ ಇರ್ತದೆ. ಅದರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ನಾನು ಇಲ್ಲ ಹೌದು ಅನ್ನೋದು ಸರಿಯಲ್ಲ. ಈಗ ತನಿಖೆ ಹಂತದಲ್ಲಿ ಇರೋದರಿಂದ ನನ್ನ ಮೇಲೆ ಆರೋಪ ಇದೆ. ಅದು ಆರೋಪ ಇರೋದರಿಂದ
ನಾನು ಯಾವುದೇ ನನ್ನ ಫೈನಲ್ ಹೇಳಿಕೆ ಹೇಳೋ ಹಾಗೆ ಇಲ್ಲಲ್ಲ. ವಾಲ್ಮೀಕಿ ನಿಗಮದ ಹಗರಣ ಬಗೆದಷ್ಟು ಆಳಕ್ಕೆ ಹೋಗ್ತಿದೆ. ಈಗಾಗಲೇ ನಾಗೇಂದ್ರ ಮಂತ್ರಿಗಿರಿ ಕಳೆದುಕೊಂಡಿದ್ದೂ ಆಗಿದೆ. ಇಬ್ಬರು ಶಾಸಕರ ಕೊರಳು ಸುತ್ತಿಕೊಂಡಿರೋ ಕೇಸ್ನಲ್ಲಿ ಮಾಜಿ ಮಂತ್ರಿ ಪಾತ್ರವೇನು, ಶಾಸಕ ದದ್ದಲ್ ಮಾಡಿದ್ದ ತಪ್ಪೇನು ಅನ್ನೋ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. SIT ನಾಗೇಂದ್ರ ಅವರನ್ನ ಬಂಧನ ಮಾಡಲಿಲ್ಲ, CBI ಅಂಥದ್ದೇನಾಗಲಿಲ್ಲ. ED ಎಂಟ್ರಿ ಕೊಟ್ಟ ಒಂದೇ ದಿನಕ್ಕೆ ಇವರ ಬಂಧನ ಆಗಿದೆ ಅಂತಂದರೆ ಯಾಕೆ ನಾಗೇಂದ್ರ ಬಂಧನ ಯಾಕೆ? ಕೆಲವು ಕಾರಣಗಳನ್ನು ಹೇಳ್ತಾ ಹೋಗ್ತೀನಿ ಯಾಕೆ ಬಂಧನ ಆಗಿದ್ದಾರೆ. ED ಸುಖ ಸುಮ್ಮನೆ ಬಂಧನ ಮಾಡೋದಿಲ್ಲ. ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆಗೆ ಮೌಖಿಕ ಆದೇಶವನ್ನು ಅವರು ಕೊಟ್ಟಿದ್ದಾರೆ. ಈ ವಿಚಾರವನ್ನು ಚಂದ್ರಶೇಖರ್ ಅವರು ತಮ್ಮ ಡೆತ್ ನೋಟಲ್ಲಿ ಕೂಡ ಬರೆದಿದ್ರು. ನಾನು ಹೋಗಿ ಪದ್ಮನಾಭ ಅವರಿಗೆ ಕೇಳಿದೆ, 50 ಕೋಟಿ ಎಲ್ಲೋ ಹೋಯ್ತು ಸರ್, ಆ ಬೇರೆ ಅಕೌಂಟ್ ಮಾಡಿ 50 ಕೋಟಿಯನ್ನು ವರ್ಗಾವಣೆ ಮಾಡಿ ಅಂತ ಯಾರು ಹೇಳಿದರು ಅಂತಂದರೆ ಸಚಿವರ ಒತ್ತಡ ಇದೆ ಅಂತ ಹೇಳಿದರು ಅಂತ ನಂಬರ್ 1. ಆ ನಂತರ ಪದ್ಮನಾಭ ಅವ್ರಿಗೂ ಕೂಡ ಕೇಳಲಾಯಿತು. ಪದ್ಮನಾಭ ಅವರು ಕೂಡ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅದರ ಬಗ್ಗೆ ಹೇಳ್ತೀನಿ. ನಂಬರ್ 1, ಮೌಖಿಕ ಆದೇಶ, ರಿಟರ್ನ್ ಯಾರು ಕೊಡೋದಿಲ್ಲ, ಮೌಖಿಕ ಕೊಡ್ರಿ ಅಂತ ಹೇಳಿದ್ದು ಅಂತ. ಅದನ್ನು ಒಂದು ಕಡೆ ಚಂದ್ರಶೇಖರ್ ಉಲ್ಲೇಖ ಮಾಡಿದ್ದಾರೆ ತಮ್ಮ ಡೆತ್ ನೋಟಲ್ಲಿ, ಮತ್ತೊಂದು ಕಡೆ ಪದ್ಮನಾಭ್ ಹೇಳ್ತಾರೆ MD ಹೌದು ನನಗೆ ಹೇಳಿದ್ದಾರೆ ಅಂತ. ಯಾವಾಗ ಡ್ರಿಲ್ ಆಯಿತು ಆವಾಗ ಹೇಳಿದ್ದಾರೆ. ನಾಗೇಂದ್ರ ವ್ಯವಹಾರದ ಬಗ್ಗೆ ಆಪ್ತ ಹರೀಶ್ ನೀಡಿರುವ ಹೇಳಿಕೆ, ಇವರ ಆಪ್ತನನ್ನು ನೆನ್ನೆ ಎತ್ತಾಕೊಂಡೋದ್ರಲ್ಲ, ಕರ್ಕೊಂಡೋದ್ರಲ್ಲ, ಅಂದರೆ ನಿಮಗೆ ನೀವೆಷ್ಟೇ ಧೈರ್ಯವಂತರಾಗಿರ್ಬೋದು, ನೀವು ಯಾವುದೇ ರೀತಿಯಲ್ಲಿ ಹಿಂಗೆ ಹೇಳಿದ್ರೆ ಹಿಂಗೆ ಹೇಳ್ಬೇಡ, ಹಿಂಗೆ ಹೇಳಿದ್ರೆ ಹಿಂಗೆ ಹೇಳ್ಬೇಡ ಅಂತೆಲ್ಲ ಹೇಳ್ತಾ ಇರ್ಬೋದು. ಆದರೆ ಕೆಲವು ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಹಿಂದೆ ಮುಂದೆ ಆ ಕಡೆಯಿಂದ ಈ ಕಡೆಯಿಂದ ಕ್ವಶನ್ಗಳು ಕೇಳಿದಾಗ ನೀವು ಸಿಕ್ಕಾಕೊಂಡ್ಬಿಡ್ತೀರಿ. ಆಮೇಲೆ ನಿಮಗೆ ಡಿಜಿಟಲ್ ಎವಿಡೆನ್ಸ್ ಯಾವುದಾದ್ರೂ ಇರುತ್ತೆ, ಪ್ರತ್ಯಕ್ಷ ಸಾಕ್ಷಿಗಳಿರುತ್ತೆ, ಏನಾದರೂ ಒಂದು ಸಿಕ್ಕಾಕೊಳ್ತಾರೆ. ಆಮೇಲೆ ED ಆ ಥರ ತನಿಖೆ ಮಾಡುತ್ತೆ, SIT ಕೂಡ ಮಾಡಿದೆ. ಆಮೇಲೆ ನಾಗೇಂದ್ರ ಕುರಿತು ಮಾಜಿ MD ಪದ್ಮನಾಭ್ ಕೊಟ್ಟ ಮಾಹಿತಿ. ಪದ್ಮನಾಭ್ ಯಾರು? ನಿಗಮದ MD. ಅವ್ರು ಹೇಳ್ತಾರೆ, ಶಾಂಗ್ರಿಲಾ ಹೋಟೆಲ್ ಮತ್ತು ಮೌರ್ಯ ಹೋಟೆಲ್ನಲ್ಲಿ ನನಗೆ ಅವರು ಕೆಲವು ಕಡೆ ಹೇಳಿದರು, ಇಲ್ಲೇ ಹೇಳಿದರು. ಅವ್ರು ಹೇಳ್ತಾರೆ, ನನಗೆ ಮೌಖಿಕ ಆದೇಶ ಕೊಟ್ಟರು. ಹೆಂಗೆ ಹೇಳ್ತೀಯ ಮೌಖಿಕ ಆದೇಶ? ಯಾವಾಗ ಕೊಟ್ಟ? ಇಷ್ಟನೇ ತಾರೀಕು ಕೊಟ್ಟರು. ಎಲ್ಲಿ ಕೊಟ್ಟರು? ಈ ಹೋಟ್ಲಲ್ಲಿ ಕೊಟ್ಟರು. ಜಾಗ ತೋರಿಸು. ಇಲ್ಲಿ ಕೊಟ್ಟರು ಸರ್. ಇಂಥ ವಿಚಾರಗಳು ಬಂದಿದೆ. ಸೊ ಹಾಗಾಗಿ ತನಿಖೆ ಅವರ ಅರೆಸ್ಟ್ ಆಗಿರುವಂಥ ಸಾಧ್ಯತೆ ಇದೆ. ಆಮೇಲೆ ಶಾಂಗ್ರಿಲಾ ಮತ್ತು ಮೌರ್ಯ ಹೋಟೆಲ್ನಲ್ಲಿನ ಹಣ ಪಡೆದ ವಿಚಾರ ಯಾರಿಂದ? ಸತ್ಯನಾರಾಯಣ ವರ್ಮಾ. ಈ ಸತ್ಯನಾರಾಯಣ ವರ್ಮಾ ಇದ್ದಾನಲ್ಲ, ಒಂದು ಹತ್ರ 8 ಕೋಟಿಯಷ್ಟು ಈ MD ಕೊಟ್ಟಿದ್ದಾನೆ. MDಗೆ ಆಶ್ಚರ್ಯ ಆಗಿದೆ, ನನಗೆ ಯಾಕಪ್ಪ ಎಷ್ಟು ದುಡ್ಡು ಕೊಡ್ತಾ ಇದೆಯಾ ಅಂತೇಳಿ. ಮೊನ್ನೆ ರಿಲೀಸ್ ಆದಂಥ ಆಡಿಯೋ ವಿಡಿಯೋ ಇತ್ತಲ್ಲ, ಅದೆಲ್ಲ ಹೇಳ್ತಾ ಇದ್ದ, ಯಾಕೆ ಕೊಡ್ತಾ ಇದ್ದೆ ಅಂತ ದುಡ್ಡು ಅಂತ. ಇನ್ನು ಈ ಸತ್ಯನಾರಾಯಣ ವರ್ಮಾ ಇದ್ದಾನಲ್ಲ, ಇವನು ಯಾರು ಹೇಳಿ? ಇಲ್ಲಿಂದ ದುಡ್ಡನ್ನು ಬೇರೆ ಬೇರೆ ಅಕೌಂಟ್ಗೆ ಹಾಕಿ ಅದನ್ನು ಕ್ಯಾಶ್ ಮಾಡ್ಕೊಬಂದು ಕೊಡಬೇಕಾದವನು. ಸತ್ಯನಾರಾಯಣ ವರ್ಮಾ ಏನು ಮಾಡಿದ್ದಾನೆ? ಕ್ಯಾಶ್ ದುಡ್ಡನ್ನು ಯಾರು ಕೊಡಲೇ ಇಲ್ಲ, ಕಮಿಷನ್ ಕೊಟ್ಟಿದ್ದಾನೆ. ಎಲ್ಲ ಎತ್ತಾಕೊಂಡು ತಿನ್ನುವಂಥ ಪ್ರಯತ್ನ ಮಾಡಿದ್ದಾನೆ. ಕಾರ್ ತೊಗೊಂಡಿದ್ದಾನೆ, ಇವ್ರಿಗೆ ಸ್ವಲ್ಪ ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಇವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಯಾರಿಗೆ? ನಾಗೇಂದ್ರಗೆ. ನಾಗೇಂದ್ರ ಆ್ಯಂಡ್ ಟೀಮ್ ಅವಾಜ್ ಹಾಕಿದೆ ಸತ್ಯನಾರಾಯಣ ವರ್ಮಾಗೆ, ಎಲ್ಲೋ ದುಡ್ಡೆಲ್ಲೋ ತಗೊಂಡೋಗಿದ್ಯಾ, ದುಡ್ಡು ವಾಪಸ್ ಕೊಡು ಅಂತ ಧಮಕಿ ಹಾಕಿದೆ. ಆ ಧಮಕಿ ಹಾಕಿರೋದನ್ನು ಆಲ್ರೆಡಿ ಆತ ಹೇಳಿದ್ದಾನೆ. ಯಾರು? ಸತ್ಯನಾರಾಯಣ ವರ್ಮಾ. ಅವನು ಫ್ರಾಡ್. ಅವನು ಉತ್ತರ ಭಾರತದಲ್ಲಿ ಒಂದು ಫ್ರಾಡ್ ಇದೆ, ಅದರ ಬಗ್ಗೆ ಹೇಳ್ತೀನಿ ನಾನು ಆಮೇಲೆ. ಇಂಥ ದುಡ್ಡು ಸಿಕ್ಕಿದ್ರೆ ಕೈ ಎತ್ತಿ ಬಿಡೋದು. ಅವನಿಗೆ ಗೊತ್ತಿದೆ ಶಿಕ್ಷೆ ಆದರೆ ಎಷ್ಟು, 6 ತಿಂಗಳಿಂದ 7 ವರ್ಷ ಶಿಕ್ಷೆ ಆಗ್ಬೋದು. ಹೊರಗೆ ಬಂದ ನಂತರ ಹೀರೋ ಮತ್ತೆ. ಆಮೇಲೆ ನಾಗೇಂದ್ರ ಅವರ ಅವ್ಯವಹಾರದ ಬಗ್ಗೆ ED ದಾಖಲೆಯನ್ನು ಸಂಗ್ರಹ ಮಾಡಿದವರು ಬರೋದಿಲ್ಲ. ಕಳೆದ 2 ದಿನಗಳಿಂದ ED ಪ್ರಶ್ನೆಗಳಿಗೆ ನಾಗೇಂದ್ರ ಮೌನ ಉತ್ತರ. ನನಗೆ ಗೊತ್ತಿಲ್ಲ. ಯಾವುದೇ ಪ್ರಶ್ನೆಗೆ ಸಂಬಂಧವಿಲ್ಲ ಅಂತ ನಾಗೇಂದ್ರ ಉತ್ತರ ಕೊಟ್ಟಿದ್ದಾರೆ. ಈ ಥರ ED ಎಂಟ್ರಿ ಕೊಡುತ್ತಲ್ಲ, ED ಮತ್ತು ಪೊಲೀಸ್ ಅಥವಾ SIT ತನಿಖೆ ಮಾಡೋದಕ್ಕೂ ED ತನಿಖೆ ಮಾಡೋದಕ್ಕೂ ಬೇರೆ ಬೇರೆ ವ್ಯತ್ಯಾಸ ಇರುತ್ತೆ. ED ತನ್ನ ಪ್ರಶ್ನೆಗೆ ಉತ್ತರ ಕೊಡದಿದ್ದರೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ, ಅವಕಾಶ ಇದೆ ಕಾನೂನಲ್ಲಿ. ಬೇರೆ ಪೊಲೀಸರಿಗೆ ಆ ಥರ ಇರೋದಿಲ್ಲ. ಕಸ್ಟಡಿಗೆ ಪಡೆಯಬೇಕು ಅಂತಂದರೆ ಕೋರ್ಟ್ಗೆ ಹೇಳಬೇಕು. EDಗೆ ಹಾಗಲ್ಲ, ಅವರನ್ನು ವಶಕ್ಕೆ ಪಡೆಯುವ ಅಥವಾ ಅರೆಸ್ಟ್ ಮಾಡುವಂಥ ರೈಟ್ಸ್ ಇದೆ. ಅರೆಸ್ಟ್ ಮಾಡಿದ ನಂತರ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಬೇರೆ ವಿಚಾರ 24 ಗಂಟೆ ಒಳಗೆ. ನಾಗೇಂದ್ರ ವಿರುದ್ಧ ಹವಾಲಾ ಚಿನ್ನದ ಬಿಸ್ಕೆಟ್ ಖರೀದಿ ಆರೋಪ ಇದೆ. ಏನು ಹವಾಲಾ ಅಂದರೆ ಏನು? ಹವಾಲಾ ಅಂದರೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಒಂದು ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡೋದು. ಹೇಗೆ? ಈಗ ನಾನು ಬೆಂಗಳೂರಲ್ಲಿದ್ದೀನಿ, ನನ್ನ ಒಬ್ಬ ಫ್ರೆಂಡ್ ದುಬೈಯಲ್ಲಿದ್ದಾನೆ. ಆತನಿಗೆ ನಾನು 1 ಕೋಟಿ ರೂಪಾಯಿ ಕೊಡಬೇಕೀಗ. ಯಾವಾಗ ಕೊಡಬೇಕು? ಈಗ 9 ಗಂಟೆ ಅಲ್ವಾ, 9-10 ಗಂಟೆ ಒಳಗೆ ಕೊಡಬೇಕು ನಾನು 1 ಕೋಟಿ ರೂಪಾಯಿ. ಹೆಂಗೆ ಕೊಡೋದು? ಕ್ಯಾಶಲ್ಲಿ ಕೊಡಬೇಕು. ಹೆಂಗೆ ಕೊಡೋದು?
ನಾನು ಇಲ್ಲಿ ಒಬ್ಬ ಹವಾಲಾ ಏಜೆಂಟನ್ನು ಸಂಪರ್ಕ ಮಾಡ್ತೀನಿ, ಎಲ್ಲಿ ಬೆಂಗಳೂರಲ್ಲಿ ಇಲ್ಲಿರ್ತಾರೆ. ಆತನಿಗೆ ನಾನು 1 ಕೋಟಿ ಕೊಟ್ಬಿಡ್ತೀನಿ. 1 ಕೋಟಿ ಕೊಟ್ಟ ತಕ್ಷಣ ಅವನ ಫೋನ್ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಕೊಟ್ಬಿಡಿ ಅಂತಾರೆ ಅಷ್ಟೇ. ಇಲ್ಲಿ ಇವರು ಬೇರೆ ಯೂಸ್ ಮಾಡ್ಕೋದ್ರೆ ಅಲ್ಲಿ ಇಲ್ಲಿಂದ ಅಲ್ಲಿಗೇನು ಹೋಗೋದಿಲ್ಲ, ಅವರ ಬಿಸ್ನೆಸ್ ಅಲ್ಲೂ ಇರುತ್ತೆ ಇಲ್ಲಿರುತ್ತೆ, ಅರ್ಥ ಆಯ್ತಲ್ಲ. ಹಾಗೆಯೇ ಹೈದ್ರಾಬಾದಿಂದ ಬೆಂಗಳೂರಿಗೆ ಬಂದಿರುತ್ತೆ ದುಡ್ಡು, ಹವಾಲಾ ದುಡ್ಡು ಬಂದಿರುತ್ತೆ. ಸುಮಾರು 50 ರಿಂದ 60 ಕೋಟಿ ಅವ್ಯವಹಾರದ ದಾಖಲೆ ಇಡೀ ವಶಕ್ಕೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಇದು ಕೆಲವೆಲ್ಲ ಊಹಾಪೋಹಗಳು ಕೂಡ ಆಗಿರುತ್ತೆ. ಆದರೆ ಅರೆಸ್ಟ್ ಆಗಿದ್ದಾರೆ ಅಂತಂದರೆ ಈ ರೀತಿಯ ಕೆಲವು ಸಾಕ್ಷ್ಯಗಳಿಲ್ಲದೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬನ್ನಿ.